ಸಿಂಹರಾಶಿ ಹೊಸ ಹೊಸ ವಿಚಾರಗಳಲ್ಲಿ ಆಸಕ್ತಿ ಬೆಳೀತಕ್ಕಂಥದ್ದು ಬಹಳ ವಿಶೇಷವಾಗಿ ಕಾಣುತ್ತೆ. ಶತ್ರುಗಳು ಈ ದಿವಸ ದೂರವಾಗ್ತಾರೆ. ನಿಮ್ಮಿಂದ ಶತ್ರುಗಳ ಒಂದು ಪರಾಜಯ ಅನ್ನುವಂಥದ್ದು ಅವರಿಗೆ ಆಗತ್ತೆ. ಕುಟುಂಬದಲ್ಲಿ ಹಿರಿಯರ ಬೆಂಬಲ ನಿಮಗೆ ಸಿಕ್ಕುವಂಥದ್ದಿದೆ. ಮಾತು ಮಿತವಾಗಿದ್ದರೆ ಜಗಳ, ದ್ವೇಷ ಇವ್ಯಾವುದೂ ಕೂಡ ಮನೆಯಲ್ಲಿ ಅಥವಾ ವ್ಯವಹಾರದಲ್ಲಿ ಆಗದೇ ಇರೋ ಹಾಗೆ ನೋಡಿಕೊಳ್ಳಬಹುದು. ತಾಯಿ ಅಥವಾ ಅಜ್ಜಿಯ ಆರೋಗ್ಯದಲ್ಲಿ ಸ್ವಲ್ಪ ಮಟ್ಟಿಗೆ ವ್ಯತ್ಯಾಸ ಆಗುವಂಥದ್ದಿದೆ. ನಿಮ್ಮ ಏಕಾಗ್ರತೆಗೆ ಅಡ್ಡಿಯಾಗ್ತಕ್ಕಂತಹ ಪ್ರಸಂಗಗಳೇ ಹೆಚ್ಚು. ಏನೋ ಕಾನ್ಸಂಟ್ರೇಟ್ ಮಾಡಿ ಯಾವುದೋ ಕೆಲಸ ಮಾಡಬೇಕು, ಇಲ್ಲ ಓದಬೇಕು ಅನ್ನುವಂತಹ ಭಾವನೆಗಳಿದ್ದವರಿಗೆ ಒಂದಷ್ಟು ಸಮಸ್ಯೆಗಳು ಆಗುವಂಥದ್ದಿದೆ. ಹೊಸ ವಿಚಾರವನ್ನು ಕಲ್ತ್ಕೊಳ್ಳೋದಕ್ಕೆ ಬಹಳ ಉತ್ಸುಕರಾಗಿರ್ತೀರಿ. ಬಹಳ ಒಳ್ಳೆಯದು. ಒಳ್ಳೆಯ ಮಾರ್ಗದಲ್ಲಿ, ಒಳ್ಳೆಯ ಮಾರ್ಗದರ್ಶನದಲ್ಲಿ ಅದನ್ನು ಅಭ್ಯಾಸ ಮಾಡಿ. ಸರಿಯಾದಂತಹ ವಾತಾವರಣ ಇಲ್ಲದಲೇ ಮನಸ್ಸಿಗೆ ಬೇಸರ ಆಗಬಹುದು. ಸಂಗೀತಾಸಕ್ತರಿಗೆ ಉತ್ತಮವಾದಂತಹ ದಿವಸ ಇದು ಅಂತ ಹೇಳಬೇಕು. ಶ್ರೀಕೃಷ್ಣನನ್ನು ಪ್ರಾರ್ಥನೆ ಮಾಡಿ. ಶುಭವಾಗಿ. ಕನ್ಯಾ ರಾಶಿ ವ್ಯಾಪಾರ ವ್ಯವಹಾರಾದಿಗಳಲ್ಲಿ ನಿಮ್ಮ ಸಣ್ಣ ಪುಟ್ಟ ನಿರೀಕ್ಷೆಗೂ ಮೀರಿದಂತಹ ಲಾಭವನ್ನು ಗಳಿಸಲಿಕ್ಕೆ ಅವಕಾಶ ಇದೆ. ಸರ್ಕಾರಿ ಕೆಲಸದಿಂದ ಮನಸ್ಸಿಗೆ ಸಮಾಧಾನ ಆಗುವಂಥದ್ದು ಬಹಳ ಅಪರೂಪಕ್ಕೆ. ಅಚ್ಚರಿಯಾದರೂ ಕೂಡ ಸತ್ಯದ ಅನುಭವ ನಿಮಗೆ ಆಗಬಹುದು. ಆಸ್ತಿಯ ವಿವಾದಗಳಿದ್ದರೆ ಬಗೆಹರಿಸ್ಕೊಳ್ಳಿಕ್ಕೆ ಉತ್ತಮವಾದಂತಹ ದಿವಸ. ನೀವು ಮನಸ್ಸು ಮಾಡಬೇಕು. ಯಾರೋ ಬಂದು ನಿಮ್ಮ ಮನೇಲಿರತಕ್ಕಂತಹ ಸಮಸ್ಯೆಯನ್ನು ನಿವಾರಣೆ ಮಾಡ್ತಾರೆ ಅಂತ ಹೇಳಿ ಕೂತ್ರೆ ಅದು ಆಗದೇ ಇರುವಂಥದ್ದು. ನಿಮ್ಮ ಕೆಲಸ ಕಾರ್ಯಗಳಿಗೆ ಕುಟುಂಬದವರ ಪರಿಪೂರ್ಣವಾದಂತಹ ಸಹಕಾರ ಸಿಕ್ಕುವಂಥದ್ದಾಗುತ್ತೆ. ಎಲ್ಲಾದರೂ ಅನಿವಾರ್ಯವಾಗಿ ಪ್ರಯಾಣವನ್ನು ಮಾಡಬೇಕು ಅಂತಿದ್ದರೆ ರಾಹುಕಾಲವನ್ನು ಗಮನಿಸಿ ಅದನ್ನು ಬಿಟ್ಟು ಪ್ರಯಾಣ ಮಾಡಿ. ಯಶಸ್ಸಿಗೆ ಕಾರಣ ಇರುತ್ತೆ. ಮಹಾವಿಷ್ಣುವನ್ನು ವಿಶೇಷವಾಗಿ ಪ್ರಾರ್ಥನೆ ಮಾಡಿ. ಶುಭವಾಗಿ. ತುಲಾರಾಶಿ ರಹಸ್ಯ ಶತ್ರುಗಳ ಬಗ್ಗೆ ಸ್ವಲ್ಪ ಗಮನ ಇರಲಿ. ಕಾರಣ ಯಾವ ಕ್ಷಣದಲ್ಲಿ ಬೇಕಾದರೂ ಕೂಡ ಅವರು ನಿಮ್ಮ ಮೇಲೆ ಎರಗಬಹುದು. ಆದರೆ ಅವರನ್ನು ಬಗ್ಗುಬಡಿತಕ್ಕಂತಹ ಅಥವಾ ಅವರನ್ನು ಎದುರಿಸ್ತಕ್ಕಂತಹ ಸಾಮರ್ಥ್ಯ ನಿಮಗಿದ್ದೇ ಇರುತ್ತೆ. ಆದರೂ ಕೂಡ ತೊಂದರೆಯನ್ನು ಅನುಭವಿಸುವಂಥದ್ದು ಬೇಡ ಅಂತ ಅರ್ಥ. ಬರಹಗಾರರಿಗೆ ಬಹಳ ವಿಶೇಷವಾದಂತಹ ದಿವಸ. ನಿಮ್ಮನ್ನು ಗೌರವಿಸ್ತಕ್ಕಂಥದ್ದು, ನಿಮ್ಮ ವಿದ್ಯೆಗೆ ಬುದ್ಧಿಗೆ ಬೆಲೆ ಸಿಗ್ತಕ್ಕಂಥದ್ದಾಗತ್ತೆ. ವೈವಾಹಿಕ ವಿಚಾರದಲ್ಲಿ ಆಲೋಚನೆಯನ್ನು ಮಾಡ್ತಾ ಇರ್ತಕ್ಕಂಥವ್ರಿಗೆ ಬಹಳ ಉತ್ತಮವಾದಂತಹ ದಿವಸ. ಹೊಸ ವರ್ಷ ಹೊಸ ಸುದ್ದಿಯನ್ನು ಕೊಡ್ತಕ್ಕಂಥದ್ದಾಗತ್ತೆ. ಹಳೆಯ ಸ್ನೇಹಿತರ ಭೇಟಿ ಜೊತೆಗೆ ಮುಖ್ಯವಾದಂತಹ ವಿಚಾರವನ್ನು ಚರ್ಚೆ ಮಾಡಿ ಮನಸ್ಸಿಗೆ ಸಮಾಧಾನವನ್ನು ತಂದುಕೊಳ್ತೀರಿ. ಶೂಲಿನಿ ದುರ್ಗಾದೇವಿಯನ್ನು ಪ್ರಾರ್ಥನೆ ಮಾಡಿ. ಶುಭವಾಗಿ. ವೃಶ್ಚಿಕ ರಾಶಿ ಸಣ್ಣ ಪುಟ್ಟ ತೊಂದರೆಗಳ ನಂತರದಲ್ಲಿ ಕೆಲಸದಲ್ಲಿ ಯಶಸ್ಸನ್ನು ಕಾಣ್ತಕ್ಕಂಥದ್ದಿದೆ. ಹಣಕಾಸಿನ ಲಾಭದಿಂದ ನಿಮ್ಮ ಮನಸ್ಸು ಬಹಳ ಸಂತೋಷದಿಂದ ಕೂಡುತ್ತೆ. ಯಾವಾಗ ದುಡ್ಡು ಕೈಯಲ್ಲಿ ಓಡಾಡುತ್ತೆ ಮನಸ್ಸಿಗೆ ಆನಂದವಾಗ್ತಕ್ಕಂಥದ್ದು. ಮಕ್ಕಳ ಜೊತೆಯಲ್ಲಿ ಹೆಚ್ಚಿನ ಸಮಯವನ್ನು ಕಳೆಯೋದಕ್ಕೆ ಅವಕಾಶಗಳಿದೆ. ಆದರೆ ನಿಮ್ಮ ಪ್ರಯತ್ನವೂ ಅಲ್ಲಿ ಬಹಳ ಮುಖ್ಯವಾಗುತ್ತೆ. ಮದುವೆ ಮೊದಲಾದಂತಹ ಶುಭ ಸಮಾರಂಭಗಳ ವಿಚಾರವನ್ನು ಚರ್ಚೆ ಮಾಡುವಂಥದ್ದಿದೆ. ಎಲ್ಲರೂ ಕೂಡ ಆ ವಿಷಯವನ್ನು ಸಂಭ್ರಮದಿಂದ ಚರ್ಚೆ ಮಾಡಿ ಸಂತೋಷವನ್ನು ಪಡುವಂತಹ ಸಮಯ ಇದೆ. ಕುಲದೇವತಾ ಪ್ರಾರ್ಥನೆಯನ್ನು ವಿಶೇಷವಾಗಿ ಮಾಡಿ. ಶುಭವಾಗಿ.